ಓಕೆ, ಬಿಜೆಪಿ ಮತ್ತು ಜೆಡಿಎಸ್ ಹಮ್ಮಿಕೊಂಡಿರುವಂತಹ ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿದ್ದು ಮೂಡ ಹಗರಣ ವಿರುದ್ಧವಾಗಿ ದೋಸ್ತಿಗಳ ಪಾದಯಾತ್ರೆ ಮುಂದುವರೆದಿದೆ. ಡೇ 6 ಸಂಜೆ ಶ್ರೀರಂಗಪಟ್ಟಣ ತಲುಪಲಿದೆ ದೋಸ್ತಿಗಳ ಪಾದಯಾತ್ರೆ. ಇಲ್ಲಿವರೆಗೂ ಬೆಳಗ್ಗೆಯಿಂದ 7 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಸಾಗಿದ್ದಾರೆ. ಗಣಂಗೂರು ಗ್ರಾಮದ ಬಳಿ ಊಟಕ್ಕಾಗಿ ಒಂದು ಸಣ್ಣ ವಿರಾಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸಂಜೆ 6 ಗಂಟೆಗೆ ಶ್ರೀರಂಗಪಟ್ಟಣದಲ್ಲಿ ಬಹಿರಂಗ ಸಭೆಯನ್ನು ಕೂಡ ನಡೆಸಿಕೊಳ್ತಾರೆ. ಆ ಸಂದರ್ಭದಲ್ಲಿ ಸಹಜವಾಗಿ ಮೂಡ ಮತ್ತು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಿನ ಮತಾಪು ಕೂಡ ಹರಿದಾಡುತ್ತೆ. ಮೂಡ ಹಗರಣ ವಿರುದ್ಧವಾಗಿ ದೋಸ್ತಿಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಸಂಜೆ ಶ್ರೀರಂಗಪಟ್ಟಣವನ್ನ ತಲುಪಲಿದ್ದಾರೆ. ಈಗ ಸದ್ಯಕ್ಕೆ ಊಟಕ್ಕಾಗಿ ಒಂದು ವಿರಾಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಗಣಂಗೂರು ಗ್ರಾಮದ ಬಳಿ ಊಟಕ್ಕಾಗಿ ಎಲ್ಲ ನಾಯಕರು ಕೂಡ ಸ್ಟೇ ಆಗಿದ್ದಾರೆ, ಬ್ರೇಕ್ ಕೊಟ್ಟಿದ್ದಾರೆ ಈ ಒಂದು ಪಾದಯಾತ್ರೆಗೆ. ಇಲ್ಲಿಯವರೆಗೂ 7 ಕಿಲೋಮೀಟರ್ ಪಾದಯಾತ್ರೆಯನ್ನ ಹೋಗಲಾಗಿದೆ. 6 ಗಂಟೆಗೆ ಬಹಿರಂಗ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಈ ಬಹಿರಂಗ ಸಭೆಯಲ್ಲಿ ಜನರಿಗೆ, ಶ್ರೀರಂಗಪಟ್ಟಣದ ಭಾಗದ ಜನರಿಗೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಮತ್ತು ಈ ವಿಷಯದಲ್ಲಿ ನಮ್ಮ ಆಗ್ರಹ ಏನು, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವವರೆಗೂ ನಮ್ಮ ಪಾದಯಾತ್ರೆ ಮುಂದುವರಿಯುತ್ತೆ, ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಸಂದೇಶವನ್ನು ಸಾರೋದು, ಜನರಿಗೆ ಈ ಮೂಡ ಹಗರಣದ ವಿಷಯವಾಗಿ ತಿಳಿ ಹೇಳುವಂತಹ ಕೆಲಸವನ್ನು ಈ ಪಾದಯಾತ್ರೆಯ ಮೂಲಕವಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಅದ್ದೂರಿ ಸ್ವಾಗತವನ್ನೇ ಕೊಟ್ಟಿದ್ದಾರೆ ಕಾರ್ಯಕರ್ತರು. ಬೃಹತ್ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದು 7ನೇ ದಿನಕ್ಕೆ ಕಾಲಿಟ್ಟಿದೆ. ಶ್ರೀರಂಗಪಟ್ಟಣಕ್ಕೆ ಸಂಜೆ ತಲುಪಲಿದ್ದಾರೆ. ಲೈವ್ ಇದೆ.